ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾನಿವತ್ತು ಶರೀರದಲ್ಲಿ ಉಷ್ಣತೆ ಹೆಚ್ಚಾಗೋದ್ರಿಂದ ಏನೇನು ತೊಂದರೆ ಆಗುತ್ತಲ್ಲ, ಸೊ ಅದಕ್ಕೆ ಕೆಲವೊಂದು ಟಿಪ್ಸ್ಗಳನ್ನು ಹೇಳಿಕ್ಕೆ ಬಂದಿದ್ದೀನಿ. ಸೊ ಆ ಟಿಪ್ಸ್ಗಳನ್ನು ನೀವು ಫಾಲೋ ಮಾಡಿ. ಏನಪ್ಪ ಅಂದರೆ, ನಮ್ಮ ಶರೀರದಲ್ಲಿ ಉಷ್ಣತೆ ಹೆಚ್ಚಾಗೋದ್ರಿಂದ ಕೈಕಾಲು ಉರಿಯೋದು, ಅಂಗಾಲು ಉರಿಯುವುದು, ನೆತ್ತಿ ಉರಿಯುವುದು, ಕಣ್ಣು ಉರಿಯುವುದು, ಆಮೇಲೆ ಮೂತ್ರದಲ್ಲಿ ಉರಿತ ಉಂಟಾಗುವುದು, ಆಮೇಲೆ ಬಾಯಿಯಲ್ಲಿ ಗುಳ್ಳೆಗಳು ಬರುವುದು, ಈ ಥರದ್ದು ಅನೇಕ ತೊಂದರೆಗಳಾಗ್ತಾ ಇರ್ತವೆ. ಸೊ ಆವಾಗ ನಾವೇನು ಮಾಡ್ತೇವೆ, ಸಮೀಪದಲ್ಲಿರ್ತಕ್ಕಂಥ ಒಂದು ಮೆಡಿಕಲ್ಗೆ ಹೋಗ್ತೀವಿ, ಅಲ್ಲೇ ಮೆಡಿಸಿನ್ಸ್ ತರ್ತೇವೆ, ಅದನ್ನು ತೊಗೊಳ್ತೇವೆ. ಬಟ್ ಟೆಂಪರರಿ ನಮಗೊಂದು ರಿಲೀಫ್ ಸಿಗುತ್ತೆ, ಪರ್ಮನೆಂಟ್ಲಿ ನಮಗೆ ಯಾವುದೇ ಸೊಲ್ಯೂಷನ್ ಸಿಗೋದಿಲ್ಲ. ಸೊ ಅದಕ್ಕಾಗಿ ನಾನು ಕೆಲವೊಂದು 5 ಟಿಪ್ಸ್ಗಳನ್ನು ಹೇಳ್ತಾ ಇದ್ದೀನಿ. ಈ 5 ಟಿಪ್ಸ್ಗಳನ್ನು ನೀವು ಫಾಲೋ ಮಾಡಿದ್ದೇ ಆದಲ್ಲಿ ನಿಮಗೆ ಖಂಡಿತವಾಗಿಯೂ ಇದರಲ್ಲೇ ನಿಮಗೆ ಒಳ್ಳೆ ರಿಸಲ್ಟ್ ಬರುತ್ತೆ. ಏನಪ್ಪ ಅಂದರೆ, ಮೊದಲಿಗೆ ನಾವು ಈ ಉಸಿರ ಅಥವಾ ವಾಳ ಅಂತೇಳಿ ಸಿಗುತ್ತೆ. ಇದನ್ನು ನೀವು ದಿನನಿತ್ಯ ಕುಡಿತಕ್ಕಂಥ ನೀರಿನಲ್ಲೇ ಒಂದು 2 ಟೀ ಸ್ಪೂನು ನಾವು ಬೆರೆಸಿ ಅದನ್ನು ಸೇವನೆ ಮಾಡುವುದರಿಂದ ನಮ್ಮ ಶರೀರದಲ್ಲಿ ಉಷ್ಣತೆ ಹೆಚ್ಚಾಗಿ ಅಥವಾ ಈ ಬಿಸಿಲಿನ ದಾಹದಿಂದ ಉಂಟಾಗುವ ಅನಾರೋಗ್ಯ ತೊಂದರೆಯನ್ನು ಇದು ಹೋಗಲಾಡಿಸುತ್ತದೆ. ಅದ್ರ ಜೊತೆಗೆ ಮೂತ್ರದಲ್ಲಿ ಉರಿತ ಆಗುವುದು, ಮೂತ್ರದಾಹ ಇರೋದು, ಈ ಥರ ತೊಂದರೆಗಳನ್ನು ಸಹಿತ ಹೋಗಿ ಮೂತ್ರ ಸರಾಗವಾಗಿ ಪಾಸ್ ಆಗ್ತಾ ಇರುತ್ತೆ. ಇನ್ನು 2ನೇದು ಬಂದುಬಿಟ್ಟು ನಾವು ಸಬ್ಜಾ ಬೀಜ ಅಥವಾ ತುಳಸಿ ಬೀಜ ಅಂತೇಳಿ ಏನು ಕರಿತೀವಿ, ಅದನ್ನು 1 ಚಮಚ ಸಬ್ಜಾ ಬೀಜನ್ನು 1 ಗ್ಲಾಸ್ ನೀರಿಗೆ 1 ರಿಂದ 2 ಗಂಟೆ ನಾವು ನೆನೆ ಹಾಕಿ ಅದನ್ನು ಸೇವನೆ ಮಾಡಿದ್ದಲ್ಲಿ ನಮಗೆ ಒಳ್ಳೆಯ ರಿಸಲ್ಟ್ ಬರುತ್ತೆ. ಯಾಕಪ್ಪ ಅಂದರೆ ಅದರಲ್ಲೇ ಕಾರ್ಬೋಹೈಡ್ರೇಟ್ಸು ಇರೋದರಿಂದ, ಆಮೇಲೆ ಅದರಲ್ಲೇ ವಿಟಮಿನ್ಸ್ ಇದೆ, ಇದರಲ್ಲೇ ಕ್ಯಾಲ್ಸಿಯಂ ಇದೆ ಮತ್ತು ಮ್ಯಾಗ್ನೀಸಿಯಮ್ ಇದೆ. ಇದರಿಂದ ನಮ್ಮ ಶರೀರದ ಆಯಾಸ ಮತ್ತು ತೂಕಡಿಕೆ, ಆಮೇಲೆ ಶರೀರದ ಥಕ್ವ ಅಥವಾ ವೀಕ್ನೆಸ್ ಏನು ಬರುತ್ತಲ್ಲ, ಇದು ಕಡಿಮೆ ಆಗುತ್ತೆ. ಇನ್ನು 3ನೇದು ಬಂದುಬಿಟ್ಟು ನಾವು ಮಜ್ಜಿಗೆಯನ್ನು ಪ್ರತಿನಿತ್ಯ ಸೇವನೆ ಮಾಡಿದರೆ, ಮಜ್ಜಿಗೆಯನ್ನು ಯಾವ ರೀತಿ ತಯಾರಿಸ್ಬೇಕಂದ್ರೆ, ಮನೆಯಲ್ಲೇ ಮಾಡಿರ್ತಕ್ಕಂಥ ಮಜ್ಜಿಗೆಯನ್ನು ರಾತ್ರಿ ಇಡೀ ಅದನ್ನು ಹೆಪ್ಪಾಕಿ ಬೆಳಗ್ಗೆ ಅದರದ ಮಜ್ಜಿಗೆಯನ್ನು ತಯಾರಿಸಿದರೆ, ಮಜ್ಜಿಗೆ ತಯಾರಿಸಬೇಕಾದ್ರೆ 1 ಕಪ್ಪು ಮೊಸರಿಗೆ ನಾವು 1 ಕಪ್ಪು ನೀರನ್ನು ಬೆರೆಸಿ ಅದನ್ನು ಚೆನ್ನಾಗಿ ಚರ್ವಣ ಮಾಡಿ, ಅಂದರೆ ಕಡಿದು ಅದರಿಂದ ಬೆಣ್ಣೆ ತೆಗೆದು ಆ ಮಜ್ಜಿಗೆಯಲ್ಲಿ ನಾವು ಸ್ವಲ್ಪ ಸೈಂಧವ, ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ, ಆಮೇಲೆ ಒಂದು ಸ್ವಲ್ಪ ಪುದೀನ, ಆಮೇಲೆ ಒಂದು ಸ್ವಲ್ಪ ಅಜ್ವೈನು ಮಿಕ್ಸ್ ಮಾಡಿ ಅದನ್ನು ಸೇವನೆ ಮಾಡಿದಲ್ಲಿ ನಮ್ಮ ಜೀರ್ಣಕ್ರಿಯೆ ಹೆಚ್ಚಾಗುತ್ತೆ, ಮಲಬದ್ಧತೆ ಕಡಿಮೆ ಆಗುತ್ತೆ, ಗ್ಯಾಸ್ಟ್ರಿಕ್ ಸಮಸ್ಯೆ ಕಡಿಮೆ ಆಗುತ್ತೆ ಇದರಿಂದ. ಆಮೇಲೆ ಉಷ್ಣತೆ ಹೆಚ್ಚಾಗಿ ಮೂಲವ್ಯಾಧಿ ತೊಂದರೆ ಆಗ್ತಾಯಿದ್ರೆ, ರಕ್ತ ಬರ್ತಾಯಿದ್ರೆ, ಸೊ ಅದು ಸಹಿತ ಇದರಿಂದ ನಮಗೆ ಕಡಿಮೆ ಬರುತ್ತೆ. ಇನ್ನು 4ನೇದು ಬಂದುಬಿಟ್ಟು ಪ್ರಾಣಾಯಾಮದಲ್ಲಿ ನಾವು ಶೀತಲಿ ಮತ್ತು ಶೀತಕಾರಿಯನ್ನು ಮಾಡೋದರಿಂದ ನಮ್ಮ ಶರೀರದಲ್ಲಿರ್ತಕ್ಕಂಥ ಸೂರ್ಯ ಮತ್ತು ಚಂದ್ರನಾಡಿಗಳ ಸಮತೋಲನ ಆಗುತ್ತೆ. ಸಮತೋಲನೆಯಾಗಿ ನಮ್ಮ ಶರೀರದ ಉಷ್ಣತೆ ಕಡಿಮೆ ಆಗುತ್ತೆ. ಸೊ ಅದರಿಂದನೂ ತುಂಬ ಒಳ್ಳೆಯದಾಗುತ್ತೆ. ಇನ್ನು 5ನೇದು ಬಂದುಬಿಟ್ಟು ಪಾದಾಭ್ಯಂಗವನ್ನು ನಾವು ಪ್ರತಿನಿತ್ಯ ಮಾಡಬೇಕು. ಯಾಕಂದರೆ ಆಯುರ್ವೇದ ಶಾಸ್ತ್ರದಲ್ಲಿ ಪಾದಾಭ್ಯಂಗಕ್ಕೆ ಬಹಳ ಒಂದು ಇಂಪಾರ್ಟೆನ್ಸನ್ನು ಕೊಟ್ಟಿದ್ದಾರೆ. ಸೊ ಆ ಪಾದಾಭ್ಯಂಗವನ್ನು ನಾವು ಪ್ರತಿನಿತ್ಯ ಮಾಡಿದರೆ, ಅಂದರೆ ಪಾದದ ಮಧ್ಯಭಾಗದಲ್ಲಿ ನಾವು ಅಭ್ಯಂಗವನ್ನು ಮಾಡಿದರೆ, ಸೊ ನಮ್ಮ ಶರೀರದಲ್ಲಿರ್ತಕ್ಕಂಥ ಉಷ್ಣತೆ ಕಡಿಮೆ ಆಗುತ್ತೆ. ಅದ್ರ ಜೊತೆಗೆ ಯಾವುದು ಎಣ್ಣೆಯಿಂದ ಮಾಡಬೇಕಂದ್ರೆ, ಹರಳೆಣ್ಣೆ ಅಥವಾ ನಾವು ಕೊಬ್ಬರಿ ಎಣ್ಣೆ ಅಥವಾ ಔಡ್ಲೆಣ್ಣೆ, ಈ ಎಣ್ಣೆಯಿಂದ ಪಾದಾಭ್ಯಂಗವನ್ನು ಮಾಡಿ ಅದಕ್ಕೆ ಔಡ್ಲು ತಪ್ಪಲವನ್ನು ನಾವು ಕಟ್ಟಿ ರಾತ್ರಿ ಮಲ್ಕೊಂಡು ಬೆಳಗ್ಗೆ ನಾವು ಅದನ್ನು ಬಿಚ್ಚಿದ್ರೆ ನಮಗೆ ಒಳ್ಳೆಯ ರಿಸಲ್ಟ್ ಬರುತ್ತೆ. ಈ ರೀತಿ ನಾವು ದಿನನಿತ್ಯ ನಾವು ಈ 5 ಟಿಪ್ಸನ್ನು ನೀವು ಫಾಲೋ ಮಾಡಿದರೆ ನಿಮಗೆ ಒಳ್ಳೆಯ ರಿಸಲ್ಟ್ ಬರುತ್ತೆ. ಇದ್ರ ಜೊತೆಗೆ ಆಹಾರದಲ್ಲಿರ್ತಕ್ಕಂಥದ್ದು ತೀಕ್ಷ್ಣವಾಗಿರ್ತಕ್ಕಂಥದ್ದು ಮೊಸರು, ಆಮೇಲೆ ಹುಳಿ ಪದಾರ್ಥ, ಕರ್ದಿದ ಪದಾರ್ಥ, ಈ ಥರದ ಆಹಾರವನ್ನು ನಾವು ಕಡಿಮೆ ಮಾಡಿದರೆ ಖಂಡಿತವಾಗಿಯೂ ನಿಮಗೆ ಒಳ್ಳೆಯ ರಿಸಲ್ಟ್ ಬರುತ್ತೆ. ಧನ್ಯವಾದ.